ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಈಗ ಹೊಸ ತಿರುವು ಪಡೆದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒಂದು ಅಹಂಕಾರದ ಡೆಡ್ಲೈನ್ ನೀಡಿದ್ರು. 48 ಗಂಟೆಗಳ ಒಳಗೆ ಹಾರ್ಮುಜ್ ಜಲಸಂಧಿಯನ್ನ ಸಂಚಾರ ಮುಕ್ತ ಮಾಡಬೇಕು ಮತ್ತು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಬೇಕು. ಇಲ್ದಿದ್ರೆ ನಿಮ್ಮ ಪವರ್ ಗ್ರಿಡ್ಗಳನ್ನ ನಾಶ ಮಾಡ್ತೇವೆ, ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ನಾಶ ಮಾಡ್ತೀವಿ ಅಂತ ಬೆದರಿಸಿದ್ರು. ಆದ್ರೆ ಇರಾನ್ ಈ ಬೆದರಿಕೆಗೆ ಹೆದರಿ ಬೆವರ್ತಾ ಕೂರ್ಲಿಲ್ಲ. ಬದಲಾಗಿ ಆ 48 ಗಂಟೆ ಮುಗಿಯುವ ಮೊದಲೇ ಇಸ್ರೇಲ್ ಮತ್ತು ಕುವೈತ್ ಮೇಲೆ ಕ್ಷಿಪಣಿಗಳ ಮಳೆ ಸುರಿಸಿದೆ. ಅಮೆರಿಕದ ದರ್ಪಕ್ಕೆ ಇರಾನ್ ಕೊಟ್ಟ ಉತ್ತರ ಈಗ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಖತಮ್ ಅಲ್ ಅನ್ಬಿಯಾ ಕೇಂದ್ರದ ಪ್ರಧಾನ ಕಚೇರಿಯಿಂದ ಇವತ್ತು ಬಂದಿರುವಂತಹ ಸ್ಟೇಟ್ಮೆಂಟ್ ಸಾಮಾನ್ಯವಾದದ್ದಲ್ಲ. ಇರಾನ್ನ ಜನರಲ್ ಅಲಿ ಅಬ್ದುಲ್ಲಾಹಿ ಅಲಿಯಾಬಾದಿ ಅವರು ಟ್ರಂಪ್ನ ಬೆದರಿಕೆಯನ್ನ ಹೇಗೆ ಕರೆದಿದ್ದಾರೆ ಗೊತ್ತಾ? ಅಸಹಾಯಕ, ಆತಂಕದ ಮತ್ತು ಮೂರ್ಖತನದ ಕ್ರಮ ಅಂತ ಲೇವಡಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕಾಗೆ ನೇರ ಎಚ್ಚರಿಕೆ ನೀಡ್ತಾ ಒಂದು ಮಾತನ್ನ ಹೇಳಿದ್ದಾರೆ. ನಿಮ್ಮ ಮೆಸೇಜ್ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಇದರ ಅರ್ಥ ಇಷ್ಟೇ: ನಿಮಗಾಗಿ ನರಕದ ದ್ವಾರಗಳು ತೆರೆಯುತ್ತಿದೆ ಅಂದಿದ್ದಾರೆ. ಇರಾನ್ ಈಗ ಯಾವುದೇ ಸಂಧಾನಕ್ಕೆ ಸಿದ್ಧವಿಲ್ಲ. ಬದಲಾಗಿ ಅಮೆರಿಕದ ಅಟ್ಟಹಾಸಕ್ಕೆ ಅಂತ್ಯ ಹಾಡೋದಕ್ಕೆ ಸನ್ನದ್ಧವಾಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಇರಾನ್ ಈಗ ತನ್ನ ರೌದ್ರಾವತಾರವನ್ನ ತಾಳಿದೆ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ್ದ ಜಂಟಿ ದಾಳಿಯಲ್ಲಿ 34 ಮಂದಿ ಮೃತಪಟ್ಟಿದ್ದಕ್ಕೆ ಇರಾನ್ ಭೀಕರ ಪ್ರತಿಕಾರವನ್ನ ತೀರಿಸಿಕೊಂಡಿದೆ. ಉತ್ತರ ಇಸ್ರೇಲ್ನ ಹೈಫಾ ನಗರ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಕಡೆಗಳಲ್ಲಿ ಕ್ಷಿಪಣಿ ಮಳೆಗರೆದಿರುವ ಇರಾನ್ ಸೇನೆ ಶತ್ರು ಪಾಳ್ಯದ ಬಹುಮಹಡಿ ಕಟ್ಟಡಗಳನ್ನ ಧೂಳಿಪಟ ಮಾಡಿದೆ. ಹೈಫಾದಲ್ಲಿ ಬಹುಮಹಡಿ ಕಟ್ಟಡಗಳಿಗೆ ಭಾರೀ ಹಾನಿಯಾಗಿದೆ. ಅಷ್ಟೇ ಅಲ್ಲ, ದಕ್ಷಿಣ ಇಸ್ರೇಲ್ನ ಡಿಮೋನಾ ಪ್ರದೇಶದ ಬಳಿ ಪೆಟ್ರೋಕೆಮಿಕಲ್ ಸೌಲಭ್ಯಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ನಡೆಸಿದ್ದು ಶತ್ರುಗಳಿಗೆ ಆರ್ಥಿಕವಾಗಿ ದೊಡ್ಡ ಹೊಡೆತ ನೀಡಿದೆ. ಇನ್ನು ಭಾನುವಾರ ರಾತ್ರಿ ನಡೆದ ದಾಳಿಯೂ ಸಣ್ಣದೇನಲ್ಲ. ಇರಾನ್ ತನ್ನ ಅತ್ಯಾಧುನಿಕ ಕ್ಷಿಪಣಿಗಳು ಮತ್ತು ಕಾಮಿಕಾಜೆ ಡ್ರೋನ್ಗಳನ್ನ ಬಳಸಿ ಇಸ್ರೇಲ್ ಮತ್ತು ಕುವೈತ್ನ ಆಯಾಕಟ್ಟಿನ ಜಾಗಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಮತ್ತು ಕುವೈತ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಇದನ್ನ ತಡೆಯೋದಕ್ಕೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಇರಾನ್ನ ತಾಂತ್ರಿಕ ವೇಗಕ್ಕೆ ಅವು ತತ್ತರಿಸಿ ಹೋಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಶುರು ಮಾಡಿದಾಗಿನಿಂದಲೂ ಇರಾನ್ ಕುಳಿತುಕೊಳ್ತಿಲ್ಲ. ಅದು ತನ್ನ ಪ್ರತಿ ದಾಳಿಯ ತಂತ್ರವನ್ನ ಅತ್ಯಂತ ಚಾಣಾಕ್ಷತನದಿಂದ ರೂಪಿಸಿದೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯ ವಿಷಯ ಅಂದ್ರೆ ಹಾರ್ಮುಜ್ ಜಲಸಂಧಿ. ಇದು ಕೇವಲ ಒಂದು ಸಮುದ್ರ ಮಾರ್ಗವಲ್ಲ, ಇದು ಜಗತ್ತಿನ ತೈಲ ವ್ಯಾಪಾರದ ಜೀವನಾಡಿ. ಈಗ ಈ ಮಾರ್ಗ ಸಂಪೂರ್ಣವಾಗಿ ಇರಾನ್ ಸೇನೆಯ ಕಂಟ್ರೋಲ್ನಲ್ಲಿದೆ. ಅಮೆರಿಕ ಎಷ್ಟೇ ಆರ್ಥಿಕ ದಿಗ್ಬಂಧನ ಹಾಕಿದ್ರೂ ಕೂಡ ಇರಾನ್ ಈ ಒಂದು ಮಾರ್ಗವನ್ನ ಬಂದ್ ಮಾಡಿದ್ರೆ ಸಾಕು, ಅಮೆರಿಕ ಸೇರಿದಂತೆ ಇಡೀ ಜಗತ್ತಿನ ಆರ್ಥಿಕತೆ ಕುಸಿದು ಬೀಳ್ತದೆ. ಅಮೆರಿಕಗೆ ಈಗ ಅರ್ಥ ಆಗ್ತಾ ಇದೆ, ಇರಾನ್ ಜೊತೆಗಿನ ಆಟ ಅಷ್ಟು ಸುಲಭವಲ್ಲ ಅಂತ. ಇರಾನ್ ಈಗ ಕೇವಲ ರಕ್ಷಣೆ ಮಾಡಿಕೊಳ್ತಾ ಇಲ್ಲ, ಅದು ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಪ್ಲಾನ್ ಅನ್ನ ಮಾಡಿದೆ. ವಿಶೇಷ ಅಂದ್ರೆ ಕತಾರ್ ಮತ್ತು ಟರ್ಕಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬಂದ್ರೂ ಕೂಡ ಇರಾನ್ ಅದನ್ನ ತಿರಸ್ಕಾರ ಮಾಡಿಬಿಟ್ಟಿದೆ. ಅಮೆರಿಕ ಜೊತೆ ಮಾತುಕತೆಯ ಅಗತ್ಯ ಇಲ್ಲ, ಇನ್ಮುಂದೆ ಯಾರ ಮಧ್ಯಸ್ಥಿಕೆ ಕೂಡ ನಮಗ್ ಬೇಕಿಲ್ಲ ಅಂತ ಇರಾನ್ ಸಂದೇಶವನ್ನ ನೀಡಿದೆ. ಅಂದ್ರೆ ಇರಾನ್ ಈಗ ರಣರಂಗದಲ್ಲಿ ಅಂತಿಮ ಉತ್ತರ ನೀಡುವುದಕ್ಕೆ ನಿರ್ಧರಿಸಿದೆ. ಕಳೆದ 1 ತಿಂಗಳಿನಿಂದ ನಡೀತಿರುವ ಈ ಸಂಘರ್ಷ ಈಗ ಪೂರ್ವ ಪಶ್ಚಿಮ ಏಷ್ಯಾದಾದ್ಯಂತ ಹರಡಿದೆ. ಇದರಿಂದ ಷೇರು ಮಾರುಕಟ್ಟೆ ಕುಸಿತಾ ಇದೆ, ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಇರಾನ್ ತನ್ನ ದೇಶದ ಅಸ್ಮಿತೆ ಮತ್ತು ಗೌರವಕ್ಕಾಗಿ ಈ ಎಲ್ಲ ಸವಾಲುಗಳನ್ನ ಎದುರಿಸೋದಕ್ಕೆ ಸಿದ್ಧವಾಗಿದೆ. ಅಮೆರಿಕದ ಬೆದರಿಕೆಗೆ ಮಣಿದು ತನ್ನ ಸ್ವಾಭಿಮಾನವನ್ನ ಮಾರಿಕೊಳ್ಳೋದಕ್ಕೆ ಇರಾನ್ ರೆಡಿ ಇಲ್ಲ. ಇದು ಅಮೆರಿಕದ ದಬ್ಬಾಳಿಕೆಯ ವಿರುದ್ಧ ನಡೆಸುತ್ತಿರುವ ದೊಡ್ಡ ಕ್ರಾಂತಿ ಅಂತಾನೆ ಹೇಳ್ಬೋದು. ಇರಾನ್ ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನ ರವಾನಿಸಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕುಮ್ಮಕ್ಕಿನಿಂದ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಹೋದ್ರೆ ಅದರ ಪರಿಣಾಮ ಇಡೀ ಪಶ್ಚಿಮ ಏಷ್ಯಾವನ್ನೇ ಸುಟ್ಟು ಭಸ್ಮ ಮಾಡಲಿದೆ ಅಂತ ಇರಾನ್ ಎಚ್ಚರಿಕೆಯನ್ನ ನೀಡಿದೆ. ನೆತನ್ಯಾಹು ಅವರು ತಮ್ಮ ರಾಜಕೀಯ ಉಳಿವಿಗಾಗಿ ಅಮೆರಿಕವನ್ನ ಅನಗತ್ಯ ಯುದ್ಧಕ್ಕೆ ಎಳಿತಿದ್ದಾರೆ ಮತ್ತು ಟ್ರಂಪ್ ಈ ಬಲೆಗೆ ಬಿದ್ರೆ ಇಡೀ ಪ್ರದೇಶ ಬೆಂಕಿಯ ಕುಂಡವಾಗಿ ಮಾರ್ಪಡಲಿದೆ ಅನ್ನೋದು ಇರಾನ್ನ ಒಂದು ಸ್ಪಷ್ಟ ಸಂದೇಶವಾಗಿದೆ.
ಅಮೆರಿಕ ತನ್ನ ಹಿತಾಸಕ್ತಿಯನ್ನ ನೋಡಿಕೊಳ್ಬೇಕೇ ಹೊರತು ಇಸ್ರೇಲ್ನ ಯುದ್ಧೋನ್ಮಾದಕ್ಕೆ ಸಾಥ್ ನೀಡಬಾರದು ಅಂತ ಇರಾನ್ ಗುಡುಗಿದೆ. ಟ್ರಂಪ್ನ ಪ್ರತಿಯೊಂದು ನಡೆಯನ್ನ ಇರಾನ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಒಂದ್ ವೇಳೆ ಅಮೆರಿಕವು ನೆತನ್ಯಾಹು ಅವರ ಹಠಮಾರಿ ಧೋರಣೆಯನ್ನ ಬೆಂಬಲಿಸಿ ಇರಾನ್ನ ಸಾರ್ವಭೌಮತ್ವಕ್ಕೆ ಕೈ ಹಾಕಿದ್ರೆ ಯುದ್ಧವು ಕೇವಲ ಇರಾನ್ಗೆ ಸೀಮಿತವಾಗಿರೋದಿಲ್ಲ. ಇರಾನ್ ತನ್ನ ಮಿತ್ರ ಪಡೆಗಳೊಂದಿಗೆ ಸೇರಿ ಪಶ್ಚಿಮ ಏಷ್ಯಾದಾದ್ಯಂತ ಇರುವ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸೋದು ಮಾತ್ರವಲ್ಲದೆ ಇಡೀ ಪ್ರದೇಶದ ಸ್ಥಿರತೆಯನ್ನ ಬುಡಮೇಲು ಮಾಡಲಿದೆ. ನಮ್ಮನ್ನ ಕೆಣಕ್ಬೇಡಿ, ಕೆಣಕಿದ್ರೆ ನೀವು ಹಚ್ಚಿದ ಬೆಂಕಿಯಲ್ಲಿ ನೀವೇ ಸುಟ್ಟು ಹೋಗ್ತೀರಿ ಎಂಬ ಇರಾನ್ನ ಈ ವಾರ್ನಿಂಗ್ ಈಗ ವೈಟ್ ಹೌಸ್ನಲ್ಲಿ ಸಂಚಲನ ಮೂಡಿಸಿದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಶಾಂತಿ ಅನ್ನೋದು ಬೆದರಿಕೆಯ ಮೂಲಕ ಸಿಗುವಂತದ್ದಲ್ಲ. ಅಮೆರಿಕ ತನ್ನ ಅಹಂಕಾರ ಬಿಟ್ಟು ಯೋಚಿಸಬೇಕಿದೆ. ಇರಾನ್ ಇಂದು ತೋರ್ತಾ ಇರುವ ಈ ಅಪ್ರತಿಮ ಧೈರ್ಯ ಮತ್ತು ಶಕ್ತಿ ಇಡೀ ಜಗತ್ತಿಗೆ ಒಂದು ಸಂದೇಶ ನೀಡಿದೆ. ಅಂದ್ರೆ ಯಾವುದೇ ಬಲಿಷ್ಠ ರಾಷ್ಟ್ರ ಇನ್ನೊಂದು ದೇಶದ ಮೇಲೆ ಸವಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಎಲ್ಲಿಗೆ ಹೋಗಿ ತಲುಪಲಿದೆ? ಇರಾನ್ನ ಈ ದಿಟ್ಟ ಉತ್ತರ ಅಮೆರಿಕವನ್ನ ಸುಮ್ಮನೆ ಕೂರಿಸುತ್ತಾ? ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.